ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಾನು ಒಂದು ಸುಂದರವಾದ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಅಂತ ಕೇಳ್ತೀರಾ? ನಮ್ಮ ಕರ್ನಾಟಕದ ಪ್ರಸಿದ್ಧ ನಗರಗಳಲ್ಲಿ ಒಂದಾದ ದಾವಣಗೆರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಾವಣಗೆರೆಯ ಒಂದು ಪ್ರವಾಸಿ ತಾಣ ಗಾಜಿನ ಮನೆ ಗ್ಲಾಸ್ ಹೌಸನ್ನು ನಿಮಗೆಲ್ಲ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಹೇಗಿದೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನೋಡಿ ನಮ್ಮ ದಾವಣಗೆರೆಯ ಗ್ಲಾಸ್ ಹೌಸ್. ಹಾಗೆ ಇಲ್ಲಿ ಎಂಟ್ರೆನ್ಸ್ ಫೀಸು ನಿಮಗೆ 20 ರೂಪಾಯಿ ಇರುತ್ತೆ. ಅಂತ ಏನು ಹೊರೆ ಅನಿಸೋದಿಲ್ಲ ನಿಮಗೆ. ಎಂಟ್ರೆನ್ಸ್ ಫೀಸ್ ತುಂಬ ಚೆನ್ನಾಗಿ ಕಡಿಮೆನೇ ಇದೆ. ಹಾಗೆ ಮಕ್ಕಳಿಗಾದರೆ 10 ವರ್ಷದ ಮಕ್ಕಳಿಗೆ, 10 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಅಮೌಂಟ್ ಏನು ಇರೋದಿಲ್ಲ. ತುಂಬ ಸುಂದರವಾಗಿರುವಂಥ ಒಂದು ಉದ್ಯಾನವನ ಅಂತ ಹೇಳ್ಬೋದು. ನೀವು ಯಾರ್ಯಾರು ಇಲ್ಲಿ ನೋಡಿದ್ದೀರಾ ಉದ್ಯಾನವನನ, ಯಾರ್ಯಾರಿಗೆಲ್ಲ ಗೊತ್ತಿದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ, ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಹಾಗೆಯೇ ನಮ್ಮ ದಾವಣಗೆರೆಯ ಒಂದು ಸಿಟಿನ ಮಿನಿ ಬ್ಯಾಂಗ್ಳೂರ್ ಅಂತಲೂ ಸಹ ಕರೀತಾರೆ. ತುಂಬ ಚೆನ್ನಾಗಿದೆ, ದಾವಣಗೆರೆನೂ ಚೆನ್ನಾಗಿದೆ. ದಾವಣಗೆರೆಯಲ್ಲಿರುವಂಥ ಒಂದು ಗ್ಲಾಸ್ ಹೌಸ್ ಒಂದು ಉದ್ಯಾನವನನೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀಟ್ನೆಸ್ನ. ನೀವು ಎಲ್ಲಿ ನೋಡಿದ್ರೂ ಇಲ್ಲಿ ಗಿಡ ಮರ, ಹೂವಿನ ಗಿಡಗಳು, ಸಸ್ಯಗಳು, ವಿವಿಧ ರೀತಿಯ ವಿವಿಧ ಜಾತಿಯ ನೀವು ಗಿಡ ಮರಗಳನ್ನ ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾನು ನೋಡಿರಲಿಲ್ಲ, ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಇವಾಗ ನೋಡೋವಂತೂ ಒಂದು ಸೌಭಾಗ್ಯ ಸಿಕ್ತು ನನಗೆ. ತುಂಬ ಚೆನ್ನಾಗಿದೆ ಗ್ಲಾಸ್ ಹೌಸು. ಇಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮ್ಸೆ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಬೆಳಗ್ಗೆ 9 ಗಂಟೆಗೆ ಬಂದರೆ ಸಂಜೆ 5:30, 6 ಗಂಟೆವರೆಗೂ ಇಲ್ಲಿ ಓಪನ್ ಇರುತ್ತೆ. ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿರೋಂಥ ಒಂದು ಉದ್ಯಾನವನ ಇದು. ನೋಡಿ, ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೂ ಸಹ ಚೇರ್ಗಳನ್ನ ಹಾಕಿದ್ದಾರೆ. ಹಾಗೆ ನನಗೆ ಫಲಪುಷ್ಪ ಪ್ರದರ್ಶನ ಇಷ್ಟೊಂದು ಗ್ಲಾಸ್ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ. ಈ ಗ್ಲಾಸ್ ಹೌಸ್ ತಯಾರಿಸಿದಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಚೆನ್ನಾಗಿರುತ್ತೆ ಫಲಪುಷ್ಪ ಪ್ರದರ್ಶನ. ಹಾಗೆಯೇ ಸಂಜೆ ವೇಳೆಯಲ್ಲಿ ಇಲ್ಲಿ ಬಣ್ಣ ಬಣ್ಣದ ಕಲರ್ಫುಲ್ ಲೈಟ್ಸ್ಗಳಿಂದ ನೀವು ಗಾಜಿನ ಮನೆ ನೋಡಿದ್ರೆ ನಿಮಗೆ ನಿಜ ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ. ಯಾಕೆಂದರೆ ಗ್ಲಾಸ್ ಹೌಸ್ ಅಂದರೆ ಲೈಟಿಂಗ್ಸ್ ಹಾಕ್ಬಿಟ್ರೆ ಪಳಪಳ ಅನ್ನತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನನಗೆ ಇಲ್ಲಿ ಇಷ್ಟ ಆಗಿದ್ದು ಏನು ಅಂದರೆ ಬಣ್ಣ ಬಣ್ಣದ ಹೂಗಳು, ತುಂಬ ವೆರೈಟಿ ಹೂಗಳಿದ್ದಾವೆ, ಗಿಡ ಮರಗಳಿದ್ದಾವೆ. ನೋಡಿ ಎಷ್ಟು ವೆರೈಟಿ ಗಿಡಗಳಿದ್ದಾವೆ. ನೀವು ಎಲ್ಲಿ ನೋಡಿದ್ರೂ ಗಿಡ ಮರನೇ ಕಾಣಿಸುತ್ತೆ. ಹಚ್ಚ ಹಸಿರು, ತಂಪಾದ ಗಾಳಿ. ಹಾಗೆಯೇ ವಾತಾವರಣವೂ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಆ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಒಂಥರ ಕೂಲಾದ ಒಂದು ವಾತಾವರಣ ಇತ್ತು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ. ಪಾರ್ಕ್ ಎಲ್ಲ ಇದೆ. ಬಟ್ ನಾನು ಪಾರ್ಕ್ ವಿಡಿಯೋ ಎಲ್ಲ ತೆಗೆದಿಲ್ಲ ನಾನು, ಯಾಕಂದರೆ ಬರೀ ಮಕ್ಕಳು ಎಲ್ಲ ಇದ್ರು ಅಲ್ವ, ಹಾಗಾಗಿ ನಾನು ಪಾರ್ಕ್ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿಲ್ಲ. ಚೆನ್ನಾಗಿದೆ. ಮಕ್ಳಿಗೆ ಬಂದ್ರೂ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮ್ಸೆ. ನೋಡಿ, ಇದೆ ಗಾಜಿನ ಮನೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಕ್ಲೀನಾಗಿದೆ. ನೀವು ಯಾರೆಲ್ಲ ನೋಡಿದ್ದೀರಾ ಗ್ಲಾಸ್ ಹೌಸ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ, ಓಕೆನಾ? ಹಾಗೆಯೇ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಅಂದರೆ ಈ ಮದುವೆಗೆ ಫೋಟೋಶೂಟು ಅಥವಾ ಪ್ರೆಗ್ನೆನ್ಸಿ ಫೋಟೋಶೂಟು ಆ ಥರ ಎಲ್ಲ ಮಾಡ್ತಾರೆ. ಅಥವಾ ಇಂಥದ್ದು ಸಿನಿಮಾ ಒಂದು ಚಿತ್ರೀಕರಣಕ್ಕೆ ಎಲ್ಲದಕ್ಕೂ ಒಂದೊಂದು ಅಮೌಂಟನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಆ ಅಮೌಂಟನ್ನು ನೀವು ಪೇ ಮಾಡಿದ್ರೆ ಅದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಚೆನ್ನಾಗಿದೆ ಪ್ಲೇಸ್, ತುಂಬ ಚೆನ್ನಾಗಿದೆ. ಫೋಟೋಶೂಟ್ಗಾಗಿರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು ಪ್ಲೇಸು. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ, ಓಕೆನಾ? ಸಪೋರ್ಟ್ ಮಾಡಿ. ಮಳೆ ಬಂದಿದ್ದ ಕಾರಣದಿಂದ ತಂಪಾಗಿತ್ತು ವಾತಾವರಣ. ನೋಡಿ, ಗಿಡ ಮರಗಳನ್ನ ಯಾವ ಥರ ಒಂದು ಶೇಪಲ್ಲಿ ಅದನ್ನು ರೆಡಿ ಮಾಡಿದ್ದಾರೆ ಅಂದರೆ ನಿಜ ಖುಷಿಯಾಗುತ್ತೆ ನೋಡ್ತಾ ಇದ್ದರೆ. ಹಾಗೆಯೇ ಇಲ್ಲಿ ನಾವು ಚಿಕ್ಕವರಿದ್ದಾಗ ನಾನು ತುಂಬ ನೋಡ್ತಾ ಇದ್ದೆ, ನಮ್ಮ ಹಳ್ಳಿಗಳ ಕಡೆ ಪೇಪರ್ ಹೂವು ಅಂತ ಸಿಗ್ತಾಯಿತ್ತು. ಆ ಪೇಪರ್ ಹೂವು ನೋಡಿ, ಇದು ಒಂದೇ ಕಲರ್ ನಾನು ನೋಡಿದ್ದು. ಆದರೆ ಇಲ್ಲಿ ಇದೇ ಥರ ಹೂವು 4ರಿಂದ 5 ಕಲರ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಖುಷಿ ಆಯಿತು ನನಗೆ. ನಾನು ಚಿಕ್ಕವಳಿದ್ದಾಗ ನೋಡಿದ್ದು, ಮತ್ತು ಎಲ್ಲೂ ನೋಡಿರಲಿಲ್ಲ. ಚೆನ್ನಾಗಿದೆ. ಒಂಥರ ರೆಡ್ ಕಲರು, ಪಿಂಕ್ ಕಲರು,
ಮತ್ತು ಒಂಥರ ಲೈಟ್ ಪಿಂಕ್ ಕಲರು, ಸುಮಾರು ಒಂದು 3ರಿಂದ 4 ಕಲರು ಈ ಥರ ಪೇಪರ್ ಹೂ ಸಿಗುತ್ತೆ ನೋಡಲಿಕ್ಕೆ ನಿಮಗೆ. ನಾನು ಈ ಒಂದು ಹೂವಿನ ಒಂದು ಶಾರ್ಟ್ ವಿಡಿಯೋನು ಸಹ ಹಾಕಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇಲ್ಲಿ ದಾಸವಾಳದ ಹೂವನ್ನು ಹಾಕಿದ್ದಾರೆ. ಈ ಬಿಳಿ ದಾಸವಾಳ ಇದೆಯಲ್ಲ, ಇದು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಇಂಥ ಪೇಸ್ಟ್ ಮಾಡಿ ತಲೆಗೆ ಅಪ್ಲೈ ಮಾಡ್ತಾರೆ, ಅಥವಾ ಎಣ್ಣೆ ಕಾಯಿಸ್ಲಿಕ್ಕೂ ಬಳಸ್ತಾರೆ. ತುಂಬ ಒಂದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಈ ಬಿಳಿ ದಾಸವಾಳ, ಅಥವಾ ಈ ಥರ ಒಂದೆಳೆ ದಾಸವಾಳ ಅಂತಲೂ ಸಹ ಹೇಳ್ತಾರೆ. ಇದನ್ನು ಜ್ಯೂಸ್ ಮಾಡಿನೂ ಸಹ ಕುಡಿತಾರೆ. ತುಂಬ ಆರೋಗ್ಯಕರವಾದಂಥ ಒಂದು ಹೂವು ಅಂತಲೂ ಹೇಳ್ಬೋದು. ನೋಡಿ ಎಷ್ಟು ಚೆಂದ ಇದೆ. ಇನ್ನೂ ಇಂಪ್ರೂವ್ ಆಗ್ತಾನೇ ಇದೆ. ಇನ್ನೂ ಒಂದು ಕಾಮಗಾರಿನೂ ನಡೀತಾ ಇತ್ತು ನಾವು ಹೋದಾಗ, ಚೆನ್ನಾಗಿ ಇಂಪ್ರೂವೈಸ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕ್ಯಾಂಟೀನು ಸಹ ಇದೆ. ನೀವು ತಿಂಡಿನೂ ಸಹ ಎಲ್ಲ ಸಿಗುತ್ತೆ. ಐಸ್ ಕ್ರೀಮ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಎಲ್ಲ ಥರ ತಿಂಡಿನೂ ಸಹ ಸಿಗುತ್ತೆ. ಆರಾಮ್ಸೆ ಬೆಳಗ್ಗೆ ಹೋದರೆ ಸಂಜೆವರೆಗೂ ಟೆನ್ಷನ್ ಇಲ್ಲದೇ ಮೈಂಡು ಫ್ರೀ ಆಗಿದೆ ಎಂಥ ರೆಸ್ಟ್ ಮಾಡ್ಬೋದು, ಸಮಯ ಕಳಿಬೋದು ಇಲ್ಲಿ. ದಿನ ಇದ್ದದ್ದೇ ಅಲ್ವಾ, ಇಂಥ ದುಡಿಯೋದು, ಕೆಲ್ಸಕ್ಕೆ ಹೋಗೋದು ಬರೋದು ಎಲ್ಲ ಇದ್ದದ್ದೇ. ಆರಾಮಾಗಿ ಒಂದಿನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದು. ನಿಮಗೆ ಏನು ಅನ್ನಿಸ್ತು ನಮ್ಮ ವಿಡಿಯೋ ನೋಡಿ ಅಂತ ನಮಗೆ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಏನಾದರೂ ಎಲ್ಲಾದರೂ ಮಿಸ್ಟೇಕ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.